ಹಾಯ್ ಫ್ರೆಂಡ್ಸ್, ಇವತ್ತು ಉಸ್ಮಾನಿಯಾ ಬಿಸ್ಕೆಟ್ ಹೆಂಗೆ ಹಾಕತ್ತಂತ ನೋಡಂಬನ್ರಿ. ಯಾರು ಹೊಸ್ದಾಗಿ ನಮ್ಮ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಂಗೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇದು ಬೇರೆ ಬೇರೆ ಥರನೇ ಹಾಕ್ತಾರೆ, ಹೈದ್ರಾಬಾದ್ ಸ್ಪೆಷಲ್. ಇದು ಬೇರೆ ಬೇರೆ ಥರನೇ ಮಿಕ್ಸಿಂಗ್ ಇರ್ತವೆ. ನಾವು ಮಿಕ್ಸಿಂಗ್ ಹಾಕೋದು ನೋಡಿರಿ. 1 kg ದಾಲ್ಡ, 400 ಗ್ರಾಮ್ ಐಸಿನ್ ಶುಗರು, ಮಿಲ್ಕ್ ಪೌಡ್ರ್ 100 ಗ್ರಾಮು. ಮಿಲ್ಕ್ ಪೌಡ್ರ್ ನೀವು ಚೆನ್ನಾಗಿರೋದು ಇದ್ದರೆ ಒಳ್ಳೆ ಕ್ವಾಲಿಟಿ ಇರೋದು ಹಾಕ್ರಿ. ನಮ್ಮ ಹತ್ರ ಇರೋದಿದೆ, ಇದನ್ನೇ ಹಾಕ್ತೀವಿ ನಾವು. ಕಸ್ಟರ್ಡ್ ಪೌಡ್ರು 100 ಗ್ರಾಮು. ನೋಡ್ಕೊಂಡು ಹಾಕ್ಕೊಳ್ರಿ. ನಿಮ್ಗೆ ಗೊತ್ತಿಲ್ದಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಬಿಸ್ಕೆಟ್ ನೋಡ್ಕೊಳೋರಿಗೆ. ವೆನಿಲಾ ಪೌಡ್ರು 50 ಗ್ರಾಮು. ಇವು ಚೆನ್ನಾಗಿ ಹೋಗ್ತಾವೆ ಬಿಸ್ಕೆಟು, ಬಾಯೊಳಗಿಟ್ರೆ ಕರ್ಗೋಗ್ಬಿಡುತ್ತೆ, ಹಿಂಗೆ ಅಷ್ಟು ಚೆನ್ನಾಗಿ ಬರ್ತಾವೆ ಬಿಸ್ಕೆಟು. ನೋಡ್ಕೊಳ್ರಿ ಕರೆಕ್ಟಾಗಿ. ಅಮೋನಿಯಾ ಪೌಡ್ರ್ ಇದ್ದರೆ ಒಂದು 5 ಗ್ರಾಮಿಂದ 10 ಗ್ರಾಮ್ ಹಾಕ್ಕೊಳ್ರಿ. 5 ಗ್ರಾಮ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾವು 10 ಗ್ರಾಮ್ ಹಾಕ್ಕೊಂತೀವಿ. ಚೆನ್ನಾಗಿ ಒಂದು ಸ್ವಲ್ಪ ಅಗಲ ಬರ್ಬೇಕು ಬಿಸ್ಕೆಟ್ ನಮಗೆ. ಅದಕ್ಕೆ ಉಪ್ಪು ಹಾಕ್ರಿ. 20ರಿಂದ 30 ಗ್ರಾಮ್ ಹಾಕ್ಕೊಳ್ರಿ. ನಾವು 30 ಗ್ರಾಮ್ ಕೊಡ್ತೀವಿ. ಸಖತ್ ಚೆನ್ನಾಗಿರ್ತವೆ ಬಿಸ್ಕೆಟು, ಟೇಸ್ಟು. ಹಾಗೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ, ಗೊತ್ತಾಗಲಿ. ಮತ್ತು ಬಟ್ರ್ ಹಾಕ್ರಿ. ನಾವು 200 ಗ್ರಾಮ್ ಹಾಕ್ಕೊಂತೀವಿ. 200 ಗ್ರಾಮ್ ಹಾಕ್ರಿ, ಸಾಕು, ನಡೆಯುತ್ತೆ. ತುಪ್ಪ ಇದ್ದರೆ ತುಪ್ಪನೂ ಹಾಕ್ರಿ, ಒಂದು 30 ಗ್ರಾಮು. ಸಖತ್ ಸಾಫ್ಟಾಗಿ ಸ್ಮೂತಾಗಿ ಬರ್ತವೆ. ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಮೈದಾ ಬಂದು 1 400. ಈ ಮಿಲ್ಕ್ ಮೇಡು ಒಂದು 30 ಗ್ರಾಮ್ ಹಾಕ್ಕೊಳ್ರಿ, 30ರಿಂದ 50 ಗ್ರಾಮು. ಏಲಕ್ಕಿ ಪೌಡ್ರು ಒಂದು 30 ಗ್ರಾಮು. ನೀವು ಫಸ್ಟು ದಾಲ್ಡಾನ ಅಷ್ಟು ಐಟಮ್ ಚೆನ್ನಾಗಿ ಒಡಿಸ್ಕೋಬೇಕು ಫಸ್ಟು ಮಿಕ್ಸಿಂಗಲ್ಲಿ. ಹಾಲು ಹಾಕ್ಕೊಬಿಟ್ಟು ಒಡಿಸ್ಕೊಬಿಟ್ರಿ ಫಸ್ಟು ಮಿಕ್ಸಿಂಗ. ಸಖತ್ ಚೆನ್ನಾಗಿ ಬರ್ತವೆ ಬಿಸ್ಕೆಟು. ರೌಂಡ್ ಡೈ ಇರುತ್ತಲ್ಲ, ರೌಂಡ್ ಡೈಯಲ್ಲಿ ಕಟ್ ಮಾಡ್ಕೊಳ್ರಿ. ಸ್ಮೂತಾಗಿ ಬರುತ್ತೆ ಬಿಸ್ಕೆಟು, ಸಖತ್ ಚೆನ್ನಾಗಿರ್ತವೆ ತಿನ್ನೋಕ್ಕೆ. ಟೀಯಲ್ಲಿ, ಹಾಲಲ್ಲಿ ತಿನ್ನೋಕ್ಕೆ ಸೂಪರಾಗಿರ್ತವೆ ಬಿಸ್ಕೆಟು. ನೋಡಿರಿ. ಹಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಂಗೆ 200 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಒಂದೇ ಒಂದು ವಿಡಿಯೋಕ್ಕೆ. ಎಲ್ಲರಿಗೂ ಥ್ಯಾಂಕ್ಸು. ಹಿಂಗೆ ಮುಂದುವರಿಸಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಯಾವ ಊರರು? ಬೆಳ್ತಂಗಡಿ. ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೋ ಬೆಳ್ತಂಗಡಿಗೆ.